ದರ್ಶನ್ನ ಬಚಾವ್ ಮಾಡಲು ಇಳಿದ ರಾಜಕೀಯ ಪಟಾಲಂ. ಎರಡು ರಾಷ್ಟ್ರೀಯ ಪಕ್ಷಗಳ ಪ್ರಭಾವಿಗಳಿಂದ ದರ್ಶನ್ ಬಚಾವ್ ಆಂದೋಲನ. ಕೊಲೆ ಆರೋಪಿಯ ರಕ್ಷಣೆಗೆ ನಿಂತ ಕಾಂಗ್ರೆಸ್ ಬಿಜೆಪಿ ಪ್ರಭಾವಿಗಳು. ಲಾಬಿಯಲ್ಲಿರೋದು ಎಲ್ಲ ಹೈಫೈ ಪ್ರಭಾವಿ ವ್ಯಕ್ತಿಗಳೇ. ಕಾಂಗ್ರೆಸ್ ಸರ್ಕಾರದ ಓರ್ವ ಪ್ರಭಾವಿ ಸಚಿವ, ಬೆಂಗಳೂರಿನ ಇಬ್ಬರು ಬಿಜೆಪಿ ಶಾಸಕರು, ಬೆಂಗಳೂರಿನ ಓರ್ವ ಬಿಜೆಪಿ ಸಂಸದನಿಂದ ಬಚಾವ್ ಪ್ಲಾನ್ ಆಗ್ತಿದೆಯಂತೆ. ಹೇಗಾದ್ರೂ ಮಾಡಿ ದರ್ಶನ್ನ ಜೈಲಿನಿಂದ ಬಿಡುಗಡೆಗೊಳಿಸಲು ತಂತ್ರ. ಪೊಲೀಸರಿಗೆ ದಿನನಿತ್ಯ ಹೋಗ್ತಿದೆಯಂತೆ ನೂರಾರು ಕಾಲ್ಗಳು. ಕಾಂಗ್ರೆಸ್ ಸಚಿವರಿಗೆ ಸ್ನೇಹದ ಕಾರಣಕ್ಕೆ ದರ್ಶನ್ ಮೇಲೆ ಪ್ರೀತಿ. ಇತ್ತ ಬಿಜೆಪಿ ಸಂಸದನಿಗೆ ಜಾತಿಯ ಕಾರಣಕ್ಕಾಗಿ ದರ್ಶನ್ನ ಕಾಪಾಡೋ ಚಿಂತೆಯಂತೆ. ನಮ್ಮ ಹುಡುಗರಿ ಅವನು ಅಂತ ಎಂದಿದ್ದಾರಂತೆ ಆ ಸಂಸದ. ಇನ್ನಿಬ್ಬರು ಬಿಜೆಪಿ ಶಾಸಕರಿಗೆ ತಮ್ಮ ಪರ ಪ್ರಚಾರ ಮಾಡಿದ್ರು ಅನ್ನೋ ಸೆಂಟಿಮೆಂಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಏಟು ಆರೋಪಿಯಾಗಿ ಪೊಲೀಸರು ಈಗಾಗಲೇ ಬಂಧನ ಮಾಡಿದ್ದಾರೆ. ಆದ್ರೆ ದರ್ಶನ್ನ ಬಚಾವ್ ಮಾಡಲು ರಾಜಕೀಯವಾಗಿ ಇದೀಗ ಬದಲಾಗ್ತಾ ಇದೆ. ರಾಜಕೀಯ ಪ್ರಭಾವಿ ವ್ಯಕ್ತಿಗಳು ದರ್ಶನ್ನ ಈ ಒಂದು ಪ್ರಕರಣದಿಂದ ಪಾರು ಮಾಡಲಿಕ್ಕೆ ರಣತಂತ್ರವನ್ನ ಮಾಡ್ತಿದ್ದಾರಂತೆ. ಎರಡೂ ರಾಷ್ಟ್ರೀಯ ಪಕ್ಷಗಳ ಪ್ರಭಾವಿಗಳಿಂದ ದರ್ಶನ್ನ ಬಚಾವ್ ಮಾಡೋ ಆಂದೋಲನ. ಇದ್ಯಾವುದೋ ಸ್ವಚ್ಛತಾ ಆಂದೋಲನ ಅಲ್ಲ, ದರ್ಶನ್ನ ಬಚಾವ್ ಮಾಡುವಂತ ಆಂದೋಲನ ಶುರುವಾಗಿದೆ. ಕೊಲೆಯ ಆರೋಪಿಯ ರಕ್ಷಣೆಗೆ ನಿಂತ ಕಾಂಗ್ರೆಸ್ ಮತ್ತು ಬಿಜೆಪಿ ಪ್ರಭಾವಿ ವ್ಯಕ್ತಿಗಳು. ಲಾಬಿಯಲ್ಲಿರೋದು ಯಾರೋ ಜನಸಾಮಾನ್ಯರಲ್ಲ, ಹೈಫೈ ಪ್ರಭಾವಿ ವ್ಯಕ್ತಿಗಳಂತೆ. ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಸಚಿವ ಓರ್ವ. ಯಾರು ದರ್ಶನ್ ಈ ಒಂದು ಪ್ರಕರಣದಿಂದ ಪಾರ್ ಮಾಡ್ಬೇಕು ಅಂದ್ಕೊಂಡಿದ್ದಾರಲ್ಲ, ಬಿಜೆಪಿ ಮತ್ತು ಕಾಂಗ್ರೆಸ್ ನಿಂದಲೂ ಇದ್ದಾರೆ. ಇತ್ತ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಸಚಿವ ಓರ್ವ, ಬೆಂಗಳೂರಿನ ಇಬ್ಬರು ಬಿಜೆಪಿ ಶಾಸಕರು ದರ್ಶನ್ ಪಾರು ಮಾಡಬೇಕು ಈ ಕೇಸಿಂದ ಅಂತ ಬೆಂಗಳೂರಿನ ಓರ್ವ ಬಿಜೆಪಿ ಸಂಸದನಿಂದ ಬಚಾವ್ ಪ್ಲಾನ್ ಆಗ್ತಾ ಇದೆ. ಹೇಗಾದ್ರೂ ಮಾಡಿ ದರ್ಶನ್ನ ಜೈಲಿನಿಂದ ಬಿಡುಗಡೆ ಮಾಡಬೇಕು ಅಂತ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ. ಇನ್ನು ಪೊಲೀಸರಿಗೆ ದಿನನಿತ್ಯ ಹೋಗ್ತಿದೆಯಂತೆ ನೂರಾರು ಫೋನ್ ಕಾಲ್ಗಳು. ಈ ರೀತಿಯಾಗಿ ಇನ್ಫ್ಲೂಯೆನ್ಸ್ ಗಳನ್ನ ಮಾಡ್ತಿದ್ದಾರೆ. ಪೊಲೀಸರಿಗೆ ದರ್ಶನ್ನ ನಿತ್ಯವಾಗಿ ಬಿಡುಗಡೆ ಮಾಡಬೇಕು, ದರ್ಶನ್ನ ಈ ಕೇಸಿಂದ ಪಾರು ಮಾಡಬೇಕು ಅಂತ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ, ಪ್ರೆಷರ್ ಮಾಡ್ತಿದ್ದಾರೆ. ರಾಜಕೀಯವಾಗಿ ರಣತಂತ್ರವನ್ನ ಹೆಣೆತಿದ್ದಾರೆ. ಕಾಂಗ್ರೆಸ್ ಸಚಿವನಿಗೆ ಸ್ನೇಹದ ಕಾರಣಕ್ಕೋಸ್ಕರ ದರ್ಶನ್ ಮೇಲೆ ಪ್ರೀತಿ. ದರ್ಶನ್ನ ಪಾರು ಮಾಡಬೇಕು, ಈ ಕೇಸಿಂದ ಹೆಂಗಾದ್ರೂ ಮಾಡಿ ಬಿಡುಗಡೆ ಮಾಡಬೇಕು ಅಂತ ಕಾಂಗ್ರೆಸ್ ಸಚಿವನಿಗೆ ಸ್ನೇಹದ ಕಾರಣಕ್ಕಂತೆ. ಹಾಗಾದ್ರೆ ಆ ಕಾಂಗ್ರೆಸ್ ಸಚಿವ ಯಾರು? ಇಂತಹ ಕೊಲೆಯ ಪ್ರಕರಣದಲ್ಲಿ ಒಳಗಾಗಿರುವಂತಹ ಆರೋಪಿಯನ್ನ ಬಿಡುಗಡೆ ಮಾಡಲಿಕ್ಕೆ ಕಾಂಗ್ರೆಸ್ ಸಚಿವ ಮುಂದಾಗ್ತಿದ್ದಾನಂತಂದ್ರೆ ಆ ಕಾಂಗ್ರೆಸ್ ಸಚಿವ ಯಾರು? ಈತ ಬಿಜೆಪಿ ಸಂಸದನಿಗೆ ಜಾತಿಯ ಕಾರಣಕ್ಕಾಗಿ ದರ್ಶನ್ನ ಕಾಪಾಡೋ ಚಿಂತೆಯಂತೆ. ಯಾವ ಜಾತಿ? ಈತ ಮಾನವೀಯತೆನೇ ಇಲ್ಲದ ಹಾಗೆ ಕೊಲೆಯಾಗಿದೆ. ಈ ಒಂದು ಕೊಲೆಯಲ್ಲಿ ಏಟು ಆರೋಪಿಯಾಗಿ ದರ್ಶನ್ ಇದ್ದಾರೆ. ಹಾಗಾದ್ರೆ ಯಾವ ಜಾತಿ, ಯಾವ ಕಾರಣಕ್ಕೆ? ಹಾಗಾದ್ರೆ ಆ ಬಿಜೆಪಿ ಸಂಸದ ಯಾರು? ನಮ್ ಹುಡುಗರಿ ಅವನು ಅಂತ ಫೋನ್ ಕಾಲ್ ಗಳನ್ನ ಮಾಡ್ತಿದ್ದಾರಂತೆ. ಆ ಸಂಸದ ಹೇಳ್ತಿದ್ದಾರಂತೆ, ನಮ್ ಹುಡುಗರಿ. ಯಾವುದು ನಮ್ ಹುಡುಗ? ಅತ್ಯಂತ ಬರ್ಬರವಾಗಿ ರೇಣುಕಾಸ್ವಾಮಿಯ ಕೊಲೆಯಾಗಿದೆ, ರಾಜಕೀಯವಾಗಿ ಇದನ್ನ ಮಾಡ್ತಿದ್ರ, ರಾಜಕೀಯ ಬಣ್ಣವನ್ನ ಎಳಿತಿದ್ದಾರೆ. ಇನ್ನಿಬ್ಬರು ಬಿಜೆಪಿ ಶಾಸಕರಿಗೆ ತಮ್ಮ ಪರ ಪ್ರಚಾರ ಮಾಡಿದ್ರು ಅನ್ನೋ ಸೆಂಟಿಮೆಂಟ್ ಇದೆ. ಇತ್ತ ಸ್ನೇಹದ ಒಂದು ಕಡೆ ಆದ್ರೆ ಅತ್ತ ರಾಜಕೀಯವಾಗಿ ಪ್ರಚಾರ ಆಗಿದೆ ಅನ್ನೋ ಸೆಂಟಿಮೆಂಟ್. ಇನ್ನೊಂದು ಕಡೆ ನಮ್ಮ ಹುಡುಗಾರಿ, ನಮ್ಮ ಜಾತಿ ಅನ್ನುವಂತ ಕಾಂಗ್ರೆಸ್ ಬಿಜೆಪಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಏನಿದೆಯಲ್ಲ, ದರ್ಶನ್ ಬಚಾವ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಿದಾರಂತೆ.